ಬಿಸಿಲು ಬೆಳಗುವ ಹಸಿರ ಸಿರಿನಾಡ ಸೀಮೆ, ಭಾಗವತ ಮತ್ತು ಕೋಡಂಗಿ. ಕೋಡಂಗಿ, ಇವತ್ತು ನೀವು ನನ್ನ ಜೊತೆ ಅರಮನೆಗೆ ಬರಬೇಕಿತ್ತು ಭಾಗವತರೇ, ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದೆ. 3 ಪಿಶಾಚಿಗಳನ್ನು ಬಾಯಾರೆ ಕೊಂದು ಬಂದೆ. ನಾಡಿಗೆ ವಸಂತ ಮಾಸವನ್ನು ಕೈಯಾರೆ ಕರೆದುಕೊಂಡು ಬಂದೆ. ಭಾಗವತ, ನಿನ್ನ ಜೊತೆ ಬೆಪ್ತಕ್ಕಡಿ ಬೋಳೇಶಂಕರ ಇರಲಿಲ್ಲವೋ? ಕೋಡಂಗಿ, ಆ ಬೆಪ್ತಕ್ಕಡೀನೆ. ನಿಮಗೂ ಬುದ್ಧಿ ಬ್ಯಾಡವಾ ಭಾಗವತರೇ, ಆ ಬೆಪ್ತಕ್ಕಡಿಗೊಂದು ತಲೆನ. ಬೆರಳಿನ ಗಂಟು ಹಿಡೀದೇ ಐದೆಣಿಸೋದಕ್ಕೆ ಬರೋದಿಲ್ಲ, ಆ ದಡ್ಡ ಇದನ್ನೆಲ್ಲ ಮಾಡಬಲ್ಲನ? ಮನುಷ್ಯ ಮತ್ತು ಪಿಶಾಚಿಗಳ ಮಧ್ಯೆ ವ್ಯತ್ಯಾಸ ತಿಳಿಯೋದಿಲ್ಲ ಅವನಿಗೆ, ಮೋಸ ಹೋಗಲಿಕ್ಕೆ ಹುಟ್ಟಿರೋ ಆ ಬೆಪ್ತಕ್ಕಡಿ ಬೋಳೇಶಂಕರ. ಬೋಳೇಶಂಕರ ಬರುವನು, ಅವನನ್ನು ನೋಡಿ ತಕ್ಷಣ ಮಾತು ಬದಲಿಸಿ, ಅಂತ ಏನೇನೋ ಹೇಳ್ತಿದ್ದಾರೆ. ಆವಾಗ ನಾ ಹೇಳಿದೆ, ತಮ್ಮಂದಿರ ನಮ್ಮ ಬೋಳೇಶಂಕರ ಅಂದರೆ ಏನಂದುಕೊಂಡಿರಿ ಅಂತ. ಬೋಳೇಶಂಕರ, ನನ್ನ ಪರ ವಕೀಲಿ ಮಾಡಿದ್ದಕ್ಕಾಗಿ ನೋಡಯ್ಯ ನಿನಗೆ ಬೆಳ್ಳಿ ಚಮಚಾಗಿರಿ ಕೊಟ್ಟಿದ್ದೇನೆ, ಬದುಕಿಕೋ ಹೋಗು. ಅಷ್ಟರಲ್ಲಿ ಮಂತ್ರಿ ಬರುವನು. ಮಂತ್ರಿ, ಅಯ್ಯ ಯಾರಲ್ಲಿ? ಕೋಡಂಗಿ, ಮಂತ್ರಿ ಮಹಾಶಯರಿಗೆ ನಮಸ್ಕಾರ. ಬಹುಮಾನ ಕೊಡೋದಕ್ಕೆ ಬಂದಿರಿ ತಾನೆ? ಮಂತ್ರಿ, ಬೆಪ್ತಕ್ಕಡಿ ಬೋಳೇಶಂಕರ, ಯಾರು? ಕೋಡಂಗಿ, ನಾನೇ. ಮಂತ್ರಿ, ರಾಜಕುಮಾರಿಗೆ ಮದ್ದು ಕೊಟ್ಟವನು ನೀನೇಯ? ಕೋಡಂಗಿ, ತನ್ನಲ್ಲಿ ಏನೋ ಅಪಾಯವಾಗಿದೆ. ಈಗ ಬೋಳೇಶಂಕರನನ್ನು ಅವನ ದಡ್ಡತನ ಕಾಪಾಡಬೇಕಷ್ಟೆ. ಪ್ರಕಾಶ, ನಾನಲ್ಲ ಸ್ವಾಮಿ. ನನ್ನ ಮಿತ್ರ ಆಗೋ ಅಲ್ಲಿದ್ದಾನೆ ನೋಡಿ. ಅಯ್ಯ ನನ್ನ ಗಳಸ್ಯ ಕಂಠಸ್ಯ, ಮಹಾಮಂತ್ರಿಗಳು ನಿನ್ನ ದಡ್ಡತನಕ್ಕೆ ಬಹುಮಾನ ಕೊಡಬಂದಿದ್ದಾರೆ. ತಗೊಂಡು ನೀನು ಹುಟ್ಟಿದ್ದನ್ನ ಸಾರ್ಥಕ ಮಾಡಿಕೊ. ಬೋಳೇಶಂಕರ, ನಮಸ್ಕಾರ ಸ್ವಾಮಿ. ಮಂತ್ರಿ, ನಿಮ್ಮ ಸುದೈವಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಬೋಳೇಶಂಕರ, ಯಾಕೆ ಸ್ವಾಮಿ ಇಂಥ ದೊಡ್ಡ ಮಾತು? ಮಂತ್ರಿ, ನೀವು ಕೊಟ್ಟ ಮದ್ದಿನಿಂದ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿಯಾದ್ದು ಮಾತ್ರವಲ್ಲ, ನಿಮಗೆ ಅವಳನ್ನು ಕೊಟ್ಟು ಮದುವೆ ಮಾಡಿ ರಾಜನನ್ನಾಗಿ ಮಾಡಬೇಕಂತ ರಾಜರು ತಮ್ಮ ತೀರ್ಮಾನವನ್ನು ಸಾರಿಬಿಟ್ಟಿದ್ದಾರೆ. ಬೇಗನೆ ಬಂದು ಸದರಿ ಪದವಿಗಳನ್ನು ನೀವು ಒಪ್ಪಿಕೋಬೇಕು. ಬೋಳೇಶಂಕರ, ಇದು ಏಕಪಕ್ಷೀಯವಾದ ತೀರ್ಮಾನ. ಇದಕ್ಕೆ ನನ್ನ ಅನುಮತಿಯೂ ಬೇಕಲ್ಲವೇ? ಮಂತ್ರಿ, ಇಷ್ಟು ಸುಂದರವಾದ ಕಾಣಿಕೆಗಳನ್ನು ಯಾರು ಬೇಡ ಅಂತಾರೆ ಸ್ವಾಮಿ? ಬೋಳೇಶಂಕರ, ನಾನಂತೀನಲ್ಲ. ಮಂತ್ರಿ, ಮಹಾರಾಜರಲ್ಲಿ ಹೀಗೆಂದು ಅರಿಕೆ ಮಾಡಿಕೊಳ್ಳಲ. ಬೋಳೇಶಂಕರ, ದಯವಿಟ್ಟು, ನದಿಯನ್ನು ಬಂಧಿಸಲಾಗುವುದಿಲ್ಲ, ಬಂಧಿಸಿದರೆ ನೀರಿಗೆ ಅದರದೇ ಆದ ನಿಯಮಗಳಿವೆ ಅಂತ ಹೇಳಿ. ಮಂತ್ರಿ, ಆ ನಿಯಮಗಳು ಯಾವುವು ಅಂತ ತಿಳಿಯಬಹುದೋ? ಬೋಳೇಶಂಕರ, ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ, ತೆರಿಗೆಗಳು ಇರೋದಿಲ್ಲ, ನಾಣ್ಯಗಳು ಇರೋದಿಲ್ಲ, ರಾಜರಾಣಿಯರಿಂದ ಹಿಡಿದು ಎಲ್ಲರೂ ದುಡಿತಾರೆ, ಎಲ್ಲರೂ ಉಣ್ಣುತ್ತಾರೆ. ದುಡಿಯದ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿಲ್ಲ. ಕೋಡಂಗಿ, ಅಂದರೆ ನಾವು ಉಪವಾಸ ಸಾಯಬೇಕಂತಲ? ಬೋಳೇಶಂಕರ, ಅದೇನಿದ್ದರೂ ದುಡಿದವರು, ಮುದುಕರು, ಮಕ್ಕಳು, ದುರ್ಬಲರು ಉಂಡಾದ ಮೇಲೆ ನಿಮ್ಮ ಸರದಿ. ಕೋಡಂಗಿ, ನನಗೀಗ ನನ್ನ ಪೂರ್ವಜರೆಲ್ಲರ ಸಿಟ್ಟು ಬಾಯಿದೆ. ನೀನು ಹೊಸ ರಾಜನ ಹಾಗಲ್ಲ, ಕಟುಕನ ಹಾಗೆ ಕಾಣಿಸ್ತೀಯಪ್ಪ. ಮಂತ್ರಿ, ಅನ್ಯರ ದಾಳಿಗಳಿಂದ ಪ್ರಜೆಗಳಿಗೆ ರಕ್ಷಣೆ ಬೇಡವೇ? ಬೋಳೇಶಂಕರ, ಬಂದವರು ಏನು ಕೊಳ್ಳೆ ಹೊಡೆಯುತ್ತಾರೆ? ಏನಾದರೂ ಸಂಗ್ರಹಿಸಿದ್ದರಲ್ಲವೇ? ವಿನಿಮಯ ಕೆಲಸದಿಂದಾದರೆ, ನಾಣ್ಯದ ಅಗತ್ಯವಿಲ್ಲ, ನಾಣ್ಯ ಇಲ್ಲ ಎಂದಾದರೆ ಸಂಗ್ರಹ ಬೇಕಿಲ್ಲ. ಮಂತ್ರಿ, ಕಾನೂನು, ಅದರ ರಕ್ಷಣೆ. ಬೋಳೇಶಂಕರ, ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ, ಸಾಲದೆ. ಕೋಡಂಗಿ, ಇವತ್ತು ಭೂಮಿ ಆಕಾಶ ಎರಡೂ ಸರಿಯಿಲ್ಲ. ವಾಯುಮಂಡಲ ಹ್ಯಾಗೋ ಬೀಸುತ್ತಿದೆ. ಮಂತ್ರಿ, ಜೀವನ ಪದ್ಧತಿ ಇಷ್ಟು ಸರಳವಾಗಿರೋದು ಸಾಧ್ಯವೇ? ಬೋಳೇಶಂಕರ, ಈ ತನಕ ಅನೇಕ ಪದ್ಧತಿಗಳನ್ನು ನೋಡಿದೆವಲ್ಲ. ಅವೆಲ್ಲ ವಿಭಿನ್ನ ಶೈಲಿಯಲ್ಲಿ ಎಂಜಲು ತಿನ್ನೋದನ್ನ ಕಲಿಸಿದವು, ಅಷ್ಟೇ. ಇದಕ್ಕಿಂತ ಸರಳ ಮತ್ತು ಉಪಯುಕ್ತ ಪದ್ಧತಿಗಳಿದ್ದಾವು. ಅದೇನಿದ್ದರೂ ಈ ವಿಧಾನದ ಮೂಲಕ ತಿಳಿಯಬೇಕಷ್ಟೆ. ಮಂತ್ರಿ, ಯಾವುದನ್ನೂ ಮಹಾರಾಜರಲ್ಲಿ ಅರಿಕೆ ಮಾಡುತ್ತೇನಪ್ಪ. ಕೋಡಂಗಿ, ನೋಡಿ ಸ್ವಾಮಿ, ನಿಜ ಹೇಳಬೇಕೆಂದರೆ ಬೋಳೇಶಂಕರ ಈ ಮಾತುಗಳನ್ನು ಹೇಳಿರೋದು ಕೇವಲ ದೇಶಪ್ರೇಮದಿಂದ. ಅವನ ಹಾಗೆ ಈ ದೇಶವನ್ನು ಪ್ರೀತಿಸುವವರು ಇನ್ನೊಬ್ಬರಿಲ್ಲ. ಈ ದೇಶದಲ್ಲಿರೋ ಹೊಲಸು ಕೂಡ ಚಂದ. ಇಷ್ಟು ಚಂದವಾದ ಹೊಲಸು ಬೇರೆಲ್ಲೂ ಇಲ್ಲ ಅಂತ ಅವನೇ ಹೇಳಿದ್ದು. ಆದ್ದರಿಂದ ರಾಜನೆದುರಿಗೆ ಹೇಳೋವಾಗ ಕೇವಲ ದೇಶಪ್ರೇಮದಿಂದ ಪ್ರೇರಿತನಾಗಿ ಹೇಳಿದ್ದು, ಅನ್ಯಥಾ ಭಾವಿಸಬೇಡಿ ಅಂತ ಸ್ವಲ್ಪ ಸಾರಿಸಿ ಹೇಳಿ. ಮಂತ್ರಿ, ಆಗಲಪ್ಪ, ಹೋಗುವನು. ಬೋಳೇಶಂಕರ, ಅಯ್ಯೋ ಕೋಡಂಗಿ, ಯಾಕೆ ಹೀಗೆ ತಬ್ಬಿಬ್ಬಾಗಿ ನಿಂತೆ? ವಸಂತೋತ್ಸವ ಬಂದಿದೆ, ನಮಗೆ ಲಭ್ಯವಾಗಿರೋ ಮಜಕೂರುಗಳನ್ನ ಮಕ್ಕಳಿಗೆ ತೋರಿಸಿ ಸಂತೋಷ ಪಡೋಣ ನಡಿಯಯ್ಯ ಅಂದರೆ. ಕೋಡಂಗಿ, ನಿಜ ನಿಜ, ನಾವು ಹಾಡೋದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ರಾಜರು ಕೊಡಲಿ ಬಿಡಲಿ ಮಗಳನ್ನು ಕೊಡತೇನೆ ಅಂತ ಅಂದರಲ್ಲ, ಅದೇನು ಸಾಮಾನ್ಯವಾದ ಮಾತೆ? ಆ ಒಂದು ಮಾತಿಗೆ 1000 ಬಾರಿ ಲಾಗ ಹಾಕಬೇಕು. ನೀನು ಹುಲ್ಲು ತಗೊಂಬಾ, ನಾನು ಧಾನ್ಯ ತರುತ್ತೇನೆ. ಅಲ್ಲಿ ತನಕ ಭಾಗವತರೇ ಸಿಟಿಯ ಕಗ್ಗತ್ತಲೆಯಿಂದ ಪಾರಾಗಲು ಯತ್ನಿಸಿದವರ ಹಾಡನ್ನು ಹೇಳಿ. ಇಬ್ಬರೂ ಹೋಗುವರು.